ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಯಿಂದ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಯಿಂದ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆಯಲ್ಲ, ಈ ವಿಚಾರವಾಗಿ ಮಾತಾಡಿದ್ದಾರೆ. ಈ ಮೈತ್ರಿಯಿಂದಾಗಿ ಕಾಂಗ್ರೆಸ್ನಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ಮೂಲಕ ದೋಸ್ತಿಯಿಂದಾಗಿ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ, ಮೈತ್ರಿ ನಾಯಕರ ವಿರುದ್ಧ ಶಿವರಾಮೇಗೌಡ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನು ಇಲ್ಲ, ಅವರು ರಾಜೀನಾಮೆ ಕೊಟ್ಟವರಂತೆ. ನನಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ್ದಾರೆ, ನೋಡು ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡಿಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು ಲೆಕ್ಕ ಹಾಕೊಳ್ಳಿ, ಅಂದರೆ ಕಾಂಗ್ರೆಸ್ ಅವರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಹಾಂ ಅಲ್ಲ, ಎಂಥ ಐಡಿಯಾ ಇವ್ರದ್ದು, ಎಂಥ ಕುತಂತ್ರಿಗಳು ಇವರು ಅಂತೇಳಿ. ಅಂದರೆ ಅವ್ರಿಗೆ ಎದುರ್ಸೋಕ್ಕೆ ಧೈರ್ಯ ಇಲ್ಲ. ಅವ್ರಿಗೆ ಇದೆಲ್ಲ ಮುಂದೆ ಬರೋಂಥ ಏನಾದರೂ MLA ಎಲೆಕ್ಷನ್ ಬಂದರೆ BJP JDS ಒಟ್ಟಿಗೆ ಹೋದ್ರೆ ನಮ್ಗೆ ಉಳ್ಗಾಲ ಇಲ್ಲ, ಅದಕ್ಕೆ ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ, ಅದಕ್ಕೆ ಸರ್ವೇನೇ ಬೇಕಾಗಿಲ್ಲ. ನಾವಿಬ್ಬರು ಒಟ್ಟಿಗೆ MLA ಎಲೆಕ್ಷನ್ಗೆ ಹೋದರೆ ಅವ್ರ ಗ್ಯಾರಂಟಿ ತೋಪು. ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಯಿಂದ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಯಿಂದ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆಯಲ್ಲ, ಈ ವಿಚಾರವಾಗಿ ಮಾತಾಡಿದ್ದಾರೆ. ಈ ಮೈತ್ರಿಯಿಂದಾಗಿ ಕಾಂಗ್ರೆಸ್ನಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ಮೂಲಕ ದೋಸ್ತಿಯಿಂದಾಗಿ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ, ಮೈತ್ರಿ ನಾಯಕರ ವಿರುದ್ಧ ಶಿವರಾಮೇಗೌಡ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನು ಇಲ್ಲ, ಅವರು ರಾಜೀನಾಮೆ ಕೊಟ್ಟವರಂತೆ. ನನಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ್ದಾರೆ, ನೋಡು ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡಿಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು ಲೆಕ್ಕ ಹಾಕೊಳ್ಳಿ, ಅಂದರೆ ಕಾಂಗ್ರೆಸ್ ಅವರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಹಾಂ ಅಲ್ಲ, ಎಂಥ ಐಡಿಯಾ ಇವ್ರದ್ದು, ಎಂಥ ಕುತಂತ್ರಿಗಳು ಇವರು ಅಂತೇಳಿ. ಅಂದರೆ ಅವ್ರಿಗೆ ಎದುರ್ಸೋಕ್ಕೆ ಧೈರ್ಯ ಇಲ್ಲ. ಅವ್ರಿಗೆ ಇದೆಲ್ಲ ಮುಂದೆ ಬರೋಂಥ ಏನಾದರೂ MLA ಎಲೆಕ್ಷನ್ ಬಂದರೆ BJP JDS ಒಟ್ಟಿಗೆ ಹೋದ್ರೆ ನಮ್ಗೆ ಉಳ್ಗಾಲ ಇಲ್ಲ, ಅದಕ್ಕೆ ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ, ಅದಕ್ಕೆ ಸರ್ವೇನೇ ಬೇಕಾಗಿಲ್ಲ. ನಾವಿಬ್ಬರು ಒಟ್ಟಿಗೆ MLA ಎಲೆಕ್ಷನ್ಗೆ ಹೋದರೆ ಅವ್ರ ಗ್ಯಾರಂಟಿ ತೋಪು. ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಯಿಂದ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಯಿಂದ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆಯಲ್ಲ, ಈ ವಿಚಾರವಾಗಿ ಮಾತಾಡಿದ್ದಾರೆ. ಈ ಮೈತ್ರಿಯಿಂದಾಗಿ ಕಾಂಗ್ರೆಸ್ನಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ಮೂಲಕ ದೋಸ್ತಿಯಿಂದಾಗಿ ಕಾಂಗ್ರೆಸ್ ಮನೆಗೆ ಹೋಗೋದು ಗ್ಯಾರಂಟಿ, ಮೈತ್ರಿ ನಾಯಕರ ವಿರುದ್ಧ ಶಿವರಾಮೇಗೌಡ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನು ಇಲ್ಲ, ಅವರು ರಾಜೀನಾಮೆ ಕೊಟ್ಟವರಂತೆ. ನನಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ್ದಾರೆ, ನೋಡು ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡಿಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು ಲೆಕ್ಕ ಹಾಕೊಳ್ಳಿ, ಅಂದರೆ ಕಾಂಗ್ರೆಸ್ ಅವರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಹಾಂ ಅಲ್ಲ, ಎಂಥ ಐಡಿಯಾ ಇವ್ರದ್ದು, ಎಂಥ ಕುತಂತ್ರಿಗಳು ಇವರು ಅಂತೇಳಿ. ಅಂದರೆ ಅವ್ರಿಗೆ ಎದುರ್ಸೋಕ್ಕೆ ಧೈರ್ಯ ಇಲ್ಲ. ಅವ್ರಿಗೆ ಇದೆಲ್ಲ ಮುಂದೆ ಬರೋಂಥ ಏನಾದರೂ MLA ಎಲೆಕ್ಷನ್ ಬಂದರೆ BJP JDS ಒಟ್ಟಿಗೆ ಹೋದ್ರೆ ನಮ್ಗೆ ಉಳ್ಗಾಲ ಇಲ್ಲ, ಅದಕ್ಕೆ ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ, ಅದಕ್ಕೆ ಸರ್ವೇನೇ ಬೇಕಾಗಿಲ್ಲ. ನಾವಿಬ್ಬರು ಒಟ್ಟಿಗೆ MLA ಎಲೆಕ್ಷನ್ಗೆ ಹೋದರೆ ಅವ್ರ ಗ್ಯಾರಂಟಿ ತೋಪು.